ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ವಾಯ್ಸ್ ಕರೆಕ್ಟಾಗಿ ಕೇಳಿಸಿರಲಿಲ್ಲ. ಸೊ ಇವತ್ತು ಡೇ 2 ತುಲಾಭಾರ ಮಾಡಿಸಬೇಕು ಇವತ್ತು. ಮತ್ತು ಮುಡಿ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಇವಾಗ 5 ಗಂಟೆ, ಇವಾಗೆ ಆಲ್ರೆಡಿ ಇಷ್ಟು ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ನಾನು ಇವಾಗ ಎದ್ದೆ, ನಮ್ಮಮ್ಮ ಆಲ್ರೆಡಿ ಹೋಗಿದ್ದಾರೆ ಸ್ನಾನ ಮಾಡ್ಕೊಬರೋಕ್ಕೆ. ಸೊ ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತ ಎದ್ದಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಕರೆಕ್ಟಾಗಿರದೆ ಇರೋದಕ್ಕೆ ಸಾರಿ, ಬಟ್ ನೆಕ್ಸ್ಟ್ ಟೈಮಿಂದ ವಾಯ್ಸ್ ಕರೆಕ್ಟಾಗಿ ನೋಡ್ಕೊತೀನಿ. ಇವತ್ತು ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನನಗೊಂದು ಸ್ವಲ್ಪನೂ ಅರ್ಥ ಆಗ್ತಾಯಿಲ್ಲ, ಯಾಕಂದರೆ ವಾಯ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇವಾಗ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನಾನು ಹಾಕ್ಕೊಂಡಿರೋ ಔಟ್ಫಿಟ್ ತೋರಿಸ್ತೀನಿ ನಾನು ನಿಮಗೆ. ತುಂಬ ರಶ್ ಇದ್ದಾರಂತೆ. ಮುಡಿ ಕೊಟ್ಟು ಬರೋಕ್ಕೆ ಹೋಗಿದ್ರು, ಇವಾಗ 7:30 ಆದರೂ ಇನ್ನೂ ಬಂದಿಲ್ಲ. ಇದು ನಾನು ಔಟ್ಫಿಟ್, ಪೂರ್ತಿ ಔಟ್ಫಿಟ್ ತೋರಿಸ್ತೀನಿ. ಆಫ್ ವೈಟ್ ಟಾಪು ಮತ್ತು ಡಾರ್ಕ್ ಪಿಂಕ್ ಬ್ಲೌಸ್ ಅಂತೀನಿ, ಡಾರ್ಕ್ ಪಿಂಕ್ ಪ್ಯಾಂಟ್. ಸೊ ಇವಾಗ ರೆಡಿ ಆಗಬೇಕು. ಟೈಮ್ ಆಗಿದೆ 7:30, ಆದರೂ ಇನ್ನೂ ಬಂದಿಲ್ಲ. ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ನಿಮ್ಗೆ ಕಾಣ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ 7:30 ಆಗಿದೆ. ಅವ್ರು ನಮಗೆ ತುಲಾ ಬರೋಕ್ಕೆ 8 o'clock ಬರೋಕ್ಕೆ ಹೇಳಿದರು. ನಾವು 8 o'clock ಹೋಗೋಕ್ಕಾಗಲ್ಲ, ಬಟ್ 8ಇಂದ ಸ್ಟಾರ್ಟ್ ಅಂತ ಹೇಳಿದರು. ನಾವು ನೋಡೋಣ. ಸೊ ಅಷ್ಟೊತ್ತರಲ್ಲಿ ನಾನು ರೆಡಿ ಆಗ್ತೀನಿ. ಇನ್ನು ಏನೂ ರೆಡಿ ಆಗಿಲ್ಲ, ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದರಿಂದ ಇವಾಗ ರೆಡಿ ಆಗ್ತೀನಿ. ಸೊ ತೋರಿಸ್ತೀನಿ. ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿದ್ದೀನಿ, ಅದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಫಸ್ಟ್ ಟೈಮ್ ನಾನು ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡಿರೋದು, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ನಾನು ಈಗ ರೆಡಿಯಾಗಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ತುಂಬ ಟೈಮ್ ಏನು ತೊಗೊಂಡಿಲ್ಲ, ಬಟ್ ಸಟಲಾಗಿ ಮಾಡಿದ್ದೀನಿ. ನ್ಯೂಡ್ ಮೇಕಪ್ ಮತ್ತು ಹೇರ್ ಸ್ಟೈಲ್ ನಮ್ಮಮ್ಮ ಮಾಡಿದ್ದು. ಇವಾಗ ನನ್ನ ತಮ್ಮಂಗೆ ಪಂಚೆ ಹೊಡಿಸ್ತಾ ಇದ್ದಾರೆ. ತುಲಾಭಾರ ಇರೋದ್ರಿಂದ ಪಂಚೆ ಉಟ್ಕೊಳ್ಳಿ ಅಂತ ನಮ್ಮಮ್ಮ ಪಂಚೆ ತಂದಿದ್ರು. ಸೊ ನಾನು ಪೂರ್ತಿ ಔಟ್ಫಿಟ್ ತೋರಿಸ್ತೀನಿ. ಇದು ನನ್ನ ಪೂರ್ತಿ ಔಟ್ಫಿಟ್ ವಿತ್ ಲುಕ್. ಸೊ ಐ ಲವ್ ಯು ಗಾಯ್ಸ್. ಸೊ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗಿದೆ 8:15. ಇವಾಗ ಬಂದು ರೆಡಿ ಆಗಿದ್ದಾರೆ. ನಾನು ನನ್ನ ಮಿರರಲ್ಲಿ ಒಂದು 50 ಸಲ ನೋಡ್ಕೊತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ. ಆಲ್ರೆಡಿ ರೂಮ್ಸ್ ಖಾಲಿಯಾಗಿತ್ತು. ತುಲಾಭಾರ ಮಾಡ್ತಾಯಿದ್ದೀವಿ ಇವಾಗ. 45 kg ಇರೋದ್ರಿಂದ 2 ಬುಟ್ಟಿ ಬೆಲ್ಲ, ನಾವು ಬೆಲ್ಲ ಕೊಡ್ತೀವಿ ಅಂತ ಅರಸ್ಕೊಂಡಿದ್ದು. 2 ಬುಟ್ಟಿ ಪ್ಲಸ್ ಒಂದು ಚಿಕ್ಕ ಬಕೆಟಷ್ಟು. ಸೊ 3 ಸಲ ತಿರುಗಿಸ್ತಾರೆ. ಇದನ್ನೆಲ್ಲ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಯಿತು. ಬೆಲ್ಲ ಕೊಡ್ತೀವಿ ಅಂತ ಚಿಕ್ಕ ವಯಸ್ಸಲ್ಲಿ ಅರ್ಸ್ಕೊಂಡಿದ್ದು, ಇವಾಗ ಪೂರೈಸಿದ್ದು. ಸೊ ಎಲ್ಲ ಪೂಜೆ ನೀಟಾಗಾಯಿತು. ದರ್ಶನ ಆಗಿದ್ದು ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಬೆಟ್ಟ ಅಂತ ಅಂದರು, ಬಾಹುಬಲಿ ಬೆಟ್ಟ. ಅಲ್ಲಿ ಗೊಮ್ಮಟೇಶ್ವರ ಅಂತ 1 ಕಿಲೋಮೀಟ್ರ್ ದೂರದಲ್ಲಿದೆ. ಪ್ಲೀಸ್ ನೀವು ಬಂದರೆ ವಿಸಿಟ್ ಮಾಡಿ, ತುಂಬ ದೊಡ್ಡದು ಗೊಮ್ಮಟೇಶ್ವರ ಅಂತ. ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾಕಂದರೆ ತುಂಬ ಕರ್ವ್ಸ್ ಇದೆ, ಡೇಂಜರ್. ಸೊ ನಿಧಾನಕ್ಕೆ ಓಡಿಸಿ, ಆದಷ್ಟು ಸೇಫಾಗಿ ಹೋಗಿ ನಿಮ್ಮ ಹ್ಯಾಪಿ ಜರ್ನಿನ ಕಂಟಿನ್ಯೂ ಮಾಡಿ. ಸೊ ತೋರಿಸ್ತೀನಿ ನಾನು ನಿಮಗೆ. ಮೇಲೆ ಕಾರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಕಾರಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು. ಸೊ ತೋರಿಸ್ತೀನಿ. ಇಲ್ಲಿ ಬಂದಾಗ ಪ್ಲೀಸ್ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಫೇಮಸ್ ಆಗಿರೋ ಪ್ಲೇಸು. ಸೊ ನಾವು ಬಂದ್ವಿ, ಬೆಟ್ಟದ ಮೇಲೆ ಬಂದಿದ್ದೀವಿ. ಕಾರೆಲ್ಲ ಹೋಗುತ್ತೆ, ಪ್ಲೀಸ್ ನೀವು ಕಾರ್ ತಂದರೆ ಹೋಗಿ. ಇದು ಯಾವುದೋ ದೊಡ್ಡ ಮನುಷ್ಯರದು ಸ್ಟ್ಯಾಚು. ಇಲ್ಲಿ ಎಷ್ಟು ಬಿಸಿಲಂದರೆ ನಾನು ಲಿಟ್ರಲಿ ಸ್ವೆಟ್ ಆಗ್ತಾಯಿದ್ದೀನಿ. ಅದೇ ನೀವು ಕೋಲ್ಡ್ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ನೀವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ. ಅಲ್ಲಿರೋದೇ ಗೊಮ್ಮಟೇಶ್ವರ ಬೆಟ್ಟ. ಅದು ತುಂಬ ಉದ್ದ ಇದೆ. ಸೊ ನಾವು ಬರೀ ಕಾಲಲ್ಲಿ ಹೋಗಿದ್ರಿಂದ ಕಾಲೆಲ್ಲ ಸುಡ್ತಿತ್ತು, ಅಷ್ಟು ಬಿಸಿಲಿತ್ತು. ಸೊ ಇಷ್ಟು ಉದ್ದ ಇದೆ, ಸಮಥಿಂಗ್ ಫೀಟ್ ಇದೆ. ಇದು ಫೀಟ್ ಆಫ್ ಹೈಟ್ ಇದೆ. ಸೊ ನೀವು ಹೋದಾಗ ಪ್ಲೀಸ್ ವಿಸಿಟ್ ಮಾಡಿ. ತುಂಬ ಒಳ್ಳೆ ಟೆಂಪಲ್, ತುಂಬ ವಿಚಾರಗಳನ್ನ ತಿಳಿಸ್ಕೊಡುತ್ತೆ ನಿಮಗೆ. ಇಷ್ಟುದ್ದ ಇರೋದ್ರಿಂದ ಕ್ಲಾರಿಟಿ ಬಂದಿಲ್ಲ ವೀಡಿಯೋ, ಯಾಕಂದರೆ ತುಂಬ ಬಿಸಿಲಿದ್ದಿದ್ದು. ಆದರೆ ತುಂಬ ಸ್ಪೇಷಿಯಸ್ ಆಗಿದೆ. ಲೈಕ್ ನೀವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು, ನೆರಳಿದೆ. ಆದರೆ ನಾವು ಹೋಗಿದ್ದು ಬಿಸಿಲಲ್ಲಿ. ಸೊ ನಾನು ಎಷ್ಟು ಸೆಟ್ ಆಗ್ತಾಯಿದ್ದೀನಿ ಅಂದರೆ ಮೇಕಪ್ ಎಲ್ಲ ಹೊಟ್ಟೋಗ್ತಿತ್ತು.
ಇಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡಬೇಕಂದ್ರೆ ಪ್ಲೀಸ್ ವಿಂಟರ್ ಟೈಮಲ್ಲಿ ಬನ್ನಿ. ನಾನು ಡಿಸೆಂಬರಲ್ಲಿ ಹೋಗಿದ್ರು ತುಂಬ ಬಿಸಿಲಿತ್ತು. ಸೊ ಇವಾಗ ಸೌತ್ ಕಣ್ ಟೆಂಪಲ್ ಅಂತ ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ನಾನು ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರೋ ಟೆಂಪಲ್. ನಿಮಗೆ ಅದನ್ನು ನಾನು ತೋರಿಸ್ತೀನಿ ನೋಡಿ. ಹೂವನ್ನ ಮುಡ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಒಣಗೋಗಿದೆ. ಇಲ್ಲಿ ನನ್ನ ತಮ್ಮ ಅವನು ಮಾತೇ ಮಾಡಲ್ಲ. ಸೊ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ನಿಮಗೆ ಇನ್ನೂ ಡೀಟೇಲಾಗಿ ಬೇಕಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸ್ವಲ್ಪ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇಲ್ಲೂ ಅಷ್ಟೇ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ಆದರೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದು ಸೌತ್ ಕಣ್ ಟೆಂಪಲ್, ಅಲ್ಲಿಂದನೇ ಬರೋ ದಾರಿಲೇ ಇದೆ ವಿಘ್ನೇಶ್ವರನ ಟೆಂಪಲು. ಪ್ಲೀಸ್ ಹೋಗಿ, ತುಂಬ ಚೆನ್ನಾಗಿದೆ. ಅಲ್ಲಿ ಹೋದವರೆಲ್ಲ 1 ಗಂಟೆ ಕಟ್ಬಿಟ್ಟು ಬರ್ತಾರೆ. ಆದಷ್ಟು ಬೇಗ ಅವರ ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಅಂತ. ನಿಮಗೂ ಇಷ್ಟ ಇದ್ದರೆ ಬೇಗ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್. ಔಟ್ಸೈಡ್ ವ್ಯೂ, ಅದೇನು ದೇವಸ್ಥಾನ ಥರ ಎಲ್ಲ. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿದ್ವಿ. ಅದೇನು ಅಷ್ಟು ದೊಡ್ಡ ಟೆಂಪಲ್ ಅಲ್ಲ, ಬಟ್ ಸುಬ್ರಹ್ಮಣ್ಯ ಇರೋ ಜಾಗ. ಸೊ ಚೆನ್ನಾಗಿತ್ತು ಅಲ್ಲೂ. ನಾನು ಅದನ್ನು ಒಳಗೆ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಟೆಂಪಲ್ಸಲ್ಲೂ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಇರೋದ್ರಿಂದ ನಾನು ಆಚೆ ಮಾತ್ರ ತೋರಿಸ್ದೆ. ಅಲ್ಲಿ ಕೊಟ್ಟಿದ್ದು ಏಕಾದಶಿ ಇದ್ದಿದ್ದ ಕಾರಣ ನಮಗೆ ಅವಲಕ್ಕಿ ಜೊತೆ ಕರ್ಡ್ ಕೊಟ್ಟಿದ್ದರು. ಸೊ ನೆಕ್ಸ್ಟ್ ಕಟ್ಟೀಲು ನಾವು ರಾತ್ರಿ ಹೋಗಿದ್ದು. ಅಲ್ಲಿ ಯಾವುದೋ ಒಂದು ನಾಟಕ ನಡೀತಿತ್ತು, ತುಂಬ ಚೆನ್ನಾಗಿತ್ತು. ನಾವು ತುಂಬ ಖುಷಿಯಿಂದ ನೋಡಿದ್ವಿ. ನಾಟಕ ಫುಲ್ಲು ನೋಡೋಕ್ಕಾಗಲಿಲ್ಲ, ಯಾವುದೋ ಏನಂತಾರೆ ಯಕ್ಷಗಾನ ನಡೀತಿತ್ತು. ಆ್ಯಂಡ್ ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಇದರೊಳಗಡೆ ನಾನೊಂದು ಸ್ವಲ್ಪ ಫೋಟೋಗ್ರಫಿ ತಗೊಂಡೆ. ಈ ದೇವಸ್ಥಾನ ಆ ಕಡೆ ಈ ಕಡೆ ನದಿ ಇರೋದ್ರಿಂದ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಈ ಥರ ನಮ್ಮ ಇಂಡ್ಯಾದಲ್ಲಿ ಫಸ್ಟ್ ದೇವಸ್ಥಾನ ಇರೋದಿದು. ಆ ಕಡೆ ಈ ಕಡೆ ನದಿ ಹರಿತಾ ಇರುತ್ತೆ, ಮಧ್ಯದಲ್ಲಿ ದೇವಸ್ಥಾನ ಇರೋದು. ಸೊ ಇಲ್ಲಿ ಯಕ್ಷಗಾನ ನಡೀತಿತ್ತು. ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋರೆಲ್ಲ ಏನೋ ಭಜನೆ ಮಾಡೋ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ರು ಆ ಹಳ್ಳೀಲಿ. ಪ್ಲೀಸ್ ನೀವು ಹೋದರೆ ವಿಸಿಟ್ ಮಾಡಿ. ನೆಕ್ಸ್ಟ್ ಉಡುಪಿ, ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಉಡುಪಿ. ನೆಕ್ಸ್ಟು ಉಡುಪಿ ಕೃಷ್ಣಾಗೆ ಹೋಗಿದ್ವಿ, ಅಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಆಮೇಲೆ ಮಲ್ಪೆಗೆ ಬಂದ್ವಿ. ಮಲ್ಪೆಯಲ್ಲೂ ನಾನು ಒಂದು ಸ್ವಲ್ಪ ಎಂಜಾಯ್ ಮಾಡಿದೆ. ಆಮೇಲೆ ನಾನು ಅಲ್ಲೂ ವೀಡಿಯೋ ತೊಗೊಳ್ಳಿಲ್ಲ, ಬಟ್ ಮಲ್ಪೆಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಬೆಳಗ್ಗೆ ತಿಂಡಿ ತಿಂದು ನೆಕ್ಸ್ಟ್ ಆಮೇಲೆ ನಾನು ಬೀಚ್ಗೆ ಹೋದ್ವಿ ಆಡೋಕ್ಕೆ. ನಾನು ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಮಾತ್ರ ಆಡಿದ್ವಿ. ನಮ್ಮ ಅಮ್ಮಂಗೆ ನೀರಂದರೆ ಭಯ, ನಮ್ಮಮ್ಮ ಆಡಲಿಲ್ಲ. ಬಟ್ ಮಲ್ಪೆ ಬೀಚು ತುಂಬ ಚೆನ್ನಾಗಿದೆ, ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಸೊ ಈ ವ್ಲಾಗ್ ನಾನು ನೆನ್ನೆ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿನ್ನು ನೆನ್ನೆ ನೈಟ್ 10:30 ಅಂದ್ಕೊಳ್ಳಿ ಬಂದಿದ್ದು. ಸೊ ಆವಾಗ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ತುಂಬ ಪ್ಲೇಸಸ್ ತೋರಿಸಿದ್ದೀನಿ, ಇನ್ನು ಬ್ಯಾಗು ಅನ್ಪ್ಯಾಕ್ ಆಗಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹೇಳಿದ ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿ. ಹಾಗೆ ಎಲ್ಲರಿಗೂ ಈ ಹೊಸ ವರ್ಷ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಸೊ ಬಾಯ್.